ಎಲ್ರಿಗೂ ನಮಸ್ಕಾರ ಹಾಗೂ ರಥಸಪ್ತಮಿ ಹಬ್ಬದ ಶುಭಾಶಯಗಳು ಎಲ್ರಿಗೂ. ಇಲ್ಲಿ ಒಂದಷ್ಟು ಜನ ನಮ್ಮ ಆರ್ಟಿಸ್ಟ್ಗಳು ಬಂದಿಲ್ಲ ಮತ್ತು ಟೆಕ್ನಿಷಿಯನ್ಸು ಬಂದಿಲ್ಲ. ಅವರೆಲ್ಲ ಎಫೆಕ್ಟ್ಸು, ಅವರ ಒಂದು ಶ್ರಮ ಈ ಸಿನಿಮಾ ಈ ಥರ ಬರೋಕ್ಕೆ ಒಂದು ಸಾಧ್ಯ ಆಯಿತು. ಹಾಗೂ ಮನೋಜ್ ಸರ್, ನಮ್ಮ ಇವತ್ತಿನ ಸಾಂಗು ಮತ್ತು ಟ್ರೈಲರು ಇದಕ್ಕೆಲ್ಲ ನಿಜವಾದ ಹೀರೋ ಅಂತ ಹೇಳಬೇಕು. ಎಲ್ಲರೂ ಒಳ್ಳೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಟ್ರೈಲರ್ ನೋಡಿ. ಹಾಗೂ ಈ ಸಾಂಗು ಸಾರಾಯಿ ಶಾಂತಮ್ಮ, ರಾಜ್ ಸರ್ ಹೇಳ್ದಂಗೆ ತುಂಬಾ ವೈರಲ್ ಆಗಿದೆ. ಅದು ಎಲ್ಲ ಕಡೆ ಹೋಗಿದ್ದಾವೆಲ್ಲ ಸಾರಾಯಿ ಶಾಂತಮ್ಮ ಅಂತಲೇ ನಮ್ಮನ್ನು ಮಾತಾಡ್ಸ್ತಾ ಇರ್ತಾರೆ, ನಿಮ್ದಲ್ವಾ ಅಂತ. ಸೊ ಒಂದು ಖುಷಿ ಆಗುತ್ತೆ ನಿರ್ಮಾಪಕರಿಗೆ, ಯಾರು ಬಂದು ನಮ್ಮ ಸಿನಿಮಾ ಬಗ್ಗೆ ಒಳ್ಳೆ ಮಾತಾಡಿದಾಗ ನಮಗೊಂದು ಖುಷಿ ಆಗುತ್ತೆ. ತಲುಪಿದೆ ಎಲ್ಲ ಕಡೆ ಅನ್ನೋ ಥರ ಒಂದು ಇದಿದೆ. ಹಾಗೂ ಈ ಸಿನಿಮಾದಲ್ಲಿ ಶರತ್ ಲೋಹಿತ್ ಅಶ್ವ ಸರ್ ಇದ್ದಾರೆ, ಅವ್ರ ಬಗ್ಗೆನೂ ಒಂದು ಒಳ್ಳೆ ಇದಿದೆ. ಈ ಸಿನಿಮಾದಲ್ಲಿ ಚಮಯ ಮೇಷ್ಟ್ರೂ ಬರ್ತಾರೆ, ರಾಮಾಚಾರಿನೂ ಬರ್ತಾರೆ, ಜಲೀಲನೂ ಬರ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ ಥರ ಒಂದು ಗುರು ಶಿಷ್ಯ ಬಾಂಧವ್ಯ ತುಂಬ ಚೆನ್ನಾಗಿ ತಂದಿದ್ದಾರೆ ನಮ್ಮ ಡೈರೆಕ್ಟ್ರು. ನಾನು ಇದನ್ನು ನೋಡೇ ಈ ಸಿನಿಮಾ ಮಾಡಬೇಕು ಅಂತ ಒಪ್ಕೊಂಡಿದ್ದು. PVR ಹೇಮಂತ್ ಲೈಲಾಕ್ ಸರಿ 150+ ಇದೆ, ಅರೌಂಡ್ 200 ಗಂಟೆ ಆಗುತ್ತೆ. ಸೇಫ್ಟಿ ಹುಡುಕ್ತಾರೆ ಪ್ರೊಡ್ಯೂಸರ್ ಸಾಮಾನ್ಯವಾಗಿ. ಸ್ಟಾರ್ ಮೇಲೆ ಹೋಗೋಣ, ರಿಸ್ಕ್ ತೊಗೊಳೋದು ಬೇಡ, ಖರ್ಚು ಜಾಸ್ತಿ ಆಗುತ್ತೆ ಅಂತ. ಅದೆಲ್ಲ ಬಿಟ್ಟು ನೀವು ಧೈರ್ಯ ಮಾಡಿದಲ್ಲ ಹೇಗೆ? 10 ಸಾರಿ ಬೀಳುವ ಸರ್, 11ನೇ ಸಾರಿ ಒಂದು ಎದೋಳೋಣ ಅಂತ ಬೀಳ್ತಾನೆ ಇರ್ತೀವಿ ಪ್ರತಿ ಸಲ. ಒಂದಲ್ಲ ಒಂದ್ಸರಿ ಇದೊಳ್ಳೇಬೇಕಲ್ವಾ, ಬಿದ್ದು ಅಂತ ಏನು ಅಲ್ಲೇ ಮಲಗಲ್ಲ ಅಲ್ವಾ, ಪ್ರಯತ್ನ ಮಾಡ್ತಾನೆ ಇರಬೇಕು. ಮಾಡೋಣ, ಇದು ನನ್ನ ಒಂದಿದಷ್ಟೇ. ಈಗ ಏನು ಯಾವ ರೀತಿ ಪ್ಲಾನ್ ಔಟ್ ಮಾಡ್ಕೊಂಡಿದ್ದೀವಿ? ಹೇಳಿದ್ರು ಬೇರೆ ಬೇರೆ ಊರುಗಳ ಹೋಗ್ಬೇಕು ಅಂತ ಹೀರೋ ಹೇಳಿದ್ರು. ಸೊ ಇದಕ್ಕೆಲ್ಲ ಏನು ತಯಾರಿ ಮಾಡ್ತಿದ್ದೀವಿ ಅಥವಾ ಎಲ್ಲ? ಇಲ್ಲ, ತಯಾರಿ ಇದೆ. ಅವ್ರು ಹೇಳ್ದಂಗೆ ಫಸ್ಟ್ 3 ಡೇಸ್ ಇಲ್ಲಿ ಬೆಂಗಳೂರಲ್ಲಿ ಇದು ಮಾಡ್ತೀವಿ. 3 ಡೇಸ್ ಆದಮೇಲೆ ಎಲ್ಲ ಪ್ಲಾನ್ ಮಾಡ್ಕೊಳ್ತಾ ಇದ್ದೀವಿ ನಾವು. ನಮ್ಮ ಟೀಮ್ ಇದ್ದಾರೆ, ನಮ್ಮ ಕೋ-ಪ್ರೊಡ್ಯೂಸರ್ಸು, ನಮ್ಮ ತಂಡ ಇದೆ, ಎಲ್ಲರೂ ಒಂದು ಪ್ಲಾನ್ ಮಾಡ್ತಾ ಇದ್ದಾರೆ. ನಮ್ಮ PR ಅವರು ಅವರೆಲ್ಲ ಒಂದು ಪ್ಲಾನ್ ಮಾಡಿದ್ದಾರೆ. ಸದ್ಯದಲ್ಲೇ ಅದನ್ನೆಲ್ಲ ಮಾತಾಡಿಕೊಂಡು ಅದೇ ಥರ ಫುಲ್ ಆಲ್ ಓವರ್ ಕರ್ನಾಟಕ ಹೋಗ್ತೀವಿ ಸರ್. ಸಾರಿ, ಆಗಿದೆ ಸಿನಿಮಾ. ನಮ್ಮ ದರ್ಶನ್ ಸರ್ ಹೇಳ್ದಂಗೆ ನಾವು ಅಂದ್ಕೊಂಡಂಗೆ ಸಿನಿಮಾ ಅಂದ್ಕೊಂಡಾಗ ನಾವು ಮಾಡಬೇಕಷ್ಟೇ. ನಾವು ಅಂದ್ಕೊಂಡಂಗೆ ಮಾಡೋಕೆ ಹೋದ್ರೆ ಏನೂ ಆಗಲ್ಲ. ಅದು ಏನು ಕೇಳ್ತಾ ಇರ್ತದೆ ಕೊಡ್ತಾನೆ ಇರಬೇಕು, ಮಾಡ್ತಾನೆ ಇರಬೇಕು. ಈಗ ಅದೊಂದು ಸಾಂಗೇನೆ ಲಾಸ್ಟಲ್ಲಿ ಇಟ್ಕೊಂಡು, ಯಾಕೆ ಅಂತಂದರೆ ಎಲ್ಲರಿಗೂ ಆ ಸಾಂಗ್ ಮೇಲೆ ಅಷ್ಟು ಹೋಪ್ ಇತ್ತು. ಮನೋಜ್ ಸಾರು ಒಂದು 4 ಸಲ ಚೇಂಜ್ ಮಾಡಿಕೊಟ್ಟಿದ್ದಾರೆ ನಮಗೆ, ನಮ್ಮ ಟೀಮ್ ಅವ್ರು ಕೇಳಿ. ಆಮೇಲೆ ಚಿನ್ಮಯಿ ಸರ್ ಒಂದು 2 ಸಲ 3 ಸಲನೇ ಲಿರಿಕ್ಸ್ ಚೇಂಜ್ ಮಾಡಿಕೊಟ್ಟಿದ್ದಾರೆ. ಆ ಥರ ನಮ್ಗೆ ಏನದು ಸ್ಯಾಟಿಸ್ಫೈ ಅನ್ಸೆಂಟನ್ನು ನಾವು ಬಿಡ್ತಾ ಇರಲಿಲ್ಲ. ಮಾಸ್ಟರ್ನು ಅದೇ ಹೇಳ್ತಾಯಿದ್ರು, ಇಲ್ಲಿ ಫಸ್ಟೇ ಹೇಳಿದ್ರಲ್ಲ, ಇದೇ SRVಯಿಂದ ಹೋಗುವಾಗೆ ಡಿಸ್ಕಸ್ ಆಯಿತು. ನಾವು DOP ಅವರೆಲ್ಲ ಇಲ್ಲ ಸರ್ ಏನೋ ಬೇಕು ಅಂದಾಗ ನಾನು ಮನೋಜ್ ಸರ್ ಹತ್ರ ಹೋಗಿ ಕೇಳಿದಾಗ ಇಮಿಡಿಯೇಟಾಗಿ ಮತ್ತೊಂದು ಸಾಂಗ್ ಮಾಡೋದು. ಇದು 4ನೇ ಸಾಂಗ್ ಮಾಡಿ ಇದಾಗಿರೋದು ಅಲ್ಲ ಸರ್. ಎಸ್, ಸಾಂಗು ಇದೆ, ಅದೇ ಥರ ಕುಸ್ತಿ ಫೈಟ್ಗಳಿದೆ, ರೆಸ್ಲಿಂಗು. ಆ ಕಷ್ಟ ಏನು ಅನ್ನೋದನ್ನ ನಾವು ರಾಜ್ ಸರ್ ಹೇಳ್ದಂಗೆ ಮೈಸೂರಲ್ಲಿ ಶೂಟ್ ಮಾಡುವಾಗೆ ಗೊತ್ತಾಗಿದ್ದು. ಅವ್ರು ಹೇಳ್ತಿದ್ರಲ್ಲ, ಅಷ್ಟು ಕಷ್ಟ ಇರುತ್ತೆ ಸಿನಿಮಾದಲ್ಲಿ. ನಾವು ತೋರಿಸೋದು ಎಷ್ಟು ತುಂಬ ಕಡಿಮೆ ತೋರಿಸ್ತೀವಿ, ಬಟ್ ಆ ಹುಡುಗರುಗಳು ಪಡೋ ಕಷ್ಟ. ಆಮೇಲೆ ನಾವು ಮಾಡಿ ಶೂಟು ಮೊದಲನೇದಾಗಿ ರಾಗಿಣಿ ಮೇಡಮು, ರಾಜವರ್ಧನ್ ಸರ್ ಈ ಸಾಂಗ್ನ ಬೇರೆ ಲೆವೆಲ್ಗೆ ತಗೊಂಡೋಗ್ಬಿಟ್ಟಿದ್ದಾರೆ. ಯಾಕಂದರೆ ಆ್ಯಸ್ ಎ ಟೆಕ್ನಿಷಿಯನ್ ಆಗಿ ನಾನು ಚಂದ್ರಶೇಖರ್ ಸರ್ ಮಾತಾಡಬೇಕಾದ್ರೆ ಈ ಸಾಂಗ್ ಬೇರೆ ಏನಾದರೂ ಮಾಡಬೇಕು, ಇಲ್ಲೇ SRV ಕೆಳಗಡೆನೆ ನರಸಿಂಹಮೂರ್ತಿ ಸರ್ ಕಾರಲ್ಲೇ ಕೂತ್ಕೊಂಡು ಈ ಸಾಂಗು ಪ್ಲಾನ್ ಮಾಡಬೇಕಾದ್ರೆ ಪ್ಲಾನ್ ಆಗಿದ್ದು. ಬಟ್ ಬೇರೆ ಥರ ಮಾಡಬೇಕು ಅಂತ ಹೇಳಿದಾಗ ಒಂದು ಒಳ್ಳೆ ಪ್ಲಾನ್ ಏನಂದರೆ ರಾಗಿಣಿ ಮೇಡಮ್ ಫಸ್ಟು ಜಾಯ್ನ್ ಆದರು. ನಮ್ಮ ಇಡೀ ಟೀಮ್ಗೆ ಒಂಥರ ಲಕ್ಕಿ ಚಾಮು ರಾಗಿಣಿ ಮೇಡಮು. ಈ ಸಿನಿಮಾಗೂ ಅಷ್ಟೇ, ಯಾಕಂದರೆ ನಿಮ್ಮಂಥವ್ರ ಸಪೋರ್ಟು ಈ ಥರ ಸಿನಿಮಾಗೆ ಬಂದಿದ್ದು ತುಂಬ ಹೆಲ್ಪ್ ಆಯಿತು. ಥ್ಯಾಂಕ್ ಯು ಸೋ ಮಚ್ ರಾಗಿಣಿ ಮೇಡಮ್, ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್ ಐ ಆಮ್ ಟೆಲ್ಲಿಂಗ್ ಯು. ಆ್ಯಂಡ್ ಒನ್ ಮೋರ್ ಥಿಂಗ್, ರಾಜವರ್ಧನ್ ಸರ್ ಬಗ್ಗೆ ಒಂದು ಸೀಕ್ರೆಟ್ ಇದೆ. ಏನಂದರೆ ಅವ್ರು ಯಾವಾಗಲೂ ಹೇಳೋರು ಸಾಂಗ್ ಇದ್ದಾಗ, ಮಾಸ್ಟರ್ ನಾನು ಫೈಟ್ ಅಂದರೆ ಮಾಡ್ಬಿಡ್ತೀನಿ ಸಾಂಗ್, ಬಟ್ ಹಂಗೆ ಹೇಳಿನೇ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡೋರು. ನನಗೆ ಒಂದು ನರ್ಸಿಂಗ್ ಸರ್ ಹೇಳೋರು, ಎಷ್ಟು ಬರ್ಬೋದು ಡ್ಯಾನ್ಸ್ ಬಿಟ್ಟು ರಾಜವರ್ಧನ್ ಸರ್ಗೆ ಅಂತ.
ಬರುತ್ತೆ ಸರ್ ಅಂತ ರಾಜವರ್ಧನ್ ಸರ್ ಕೇಳೋರು, ಎಂಡಲ್ಲಿ ಒಂದು ಬೀಟ್ ಬರುತ್ತೆ, ಓಕೆ ನಾನು ಸೇಫು ಅಂತ ಹೇಳೋರು ಯಾವಾಗಲೂ. ಬಟ್ ಈ ಸಾಂಗ್ ನೋಡಾದ್ಮೇಲೆ ಅವ್ರು ಎಲ್ಲೆಲ್ಲಿ ಇರ್ತಾರೋ ಅಲ್ಲಿ ರಾಗಿಣಿ ಮೇಡಮ್ದು ರಾಜವರ್ಧನ್ ಸರ್ದು ಕೆಮಿಸ್ಟ್ರಿ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ. ಒಂದು ಚೂರು ಗ್ಯಾಪ್ ಕೊಟ್ಟಿಲ್ಲ, ಅಷ್ಟು ಚೆನ್ನಾಗಿ ಎಕ್ಸ್ಪ್ರೆಷನ್ಸ್ ಇಂದ ಹಿಡಿದು ಡಾನ್ಸ್ ಇಂದ ಹಿಡಿದು ಎಲ್ಲೂ ಗ್ಯಾಪ್ ಕೊಡಿದ್ರೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಥ್ಯಾಂಕ್ಸ್ ರಾಜವರ್ಧನ್ ಸರ್, ನೀವು ಕ್ಲಾಸಿಗೆ ಬಂದು ಪ್ರಾಕ್ಟೀಸ್ ಮಾಡಿ ನಮಗೆ ಸಪೋರ್ಟ್ ಮಾಡಿದ್ರಿ, ತುಂಬಾ ಥ್ಯಾಂಕ್ಸ್. ಇದೆಲ್ಲದಕ್ಕೂ ನಮ್ಗೆ ಮ್ಯೂಸಿಕ್ ಅನ್ನೋದೊಂದು ಪ್ಲಾಟ್ಫಾರ್ಮ್ ಕೊಟ್ಟಿದ್ದು ಮನೋಮೂರ್ತಿ ಸರ್. ಎಲ್ಲರೂ ಹೇಳ್ತಾರೆ ಈ ತರ ಸಾಂಗು ಮನೋಮೂರ್ತಿ ಸರ್ ಕೊಟ್ರ ಅಂತ. ಸರ್ ವೆರಿ ಗುಡ್ ಮ್ಯೂಸಿಕ್ ಸರ್. ಒಂದೊಂದು ರಿದಮ್ಮನ್ನು ನಾವಲ್ಲಿ ಡ್ಯಾನ್ಸ್ ಮಾಡ್ಬೇಕಾದ್ರೆ ಡ್ಯಾನ್ಸರ್ಸ್ ಕೇಳೋರು, ಮಾಸ್ಟರ್ ಇನ್ನೊಂದು ಸ್ವಲ್ಪ ಮ್ಯೂಸಿಕ್ ಸೌಂಡ್ ಜಾಸ್ತಿ ಕೊಟ್ರೆ ನಮ್ಗೆ ಇನ್ನೂ ಎನರ್ಜಿ ಜಾಸ್ತಿ ಆಗುತ್ತೆ ಅಂತ ಹೇಳೋರು. ಅಷ್ಟು ಹೈ ಎನರ್ಜಿಲಿ ಡ್ಯಾನ್ಸ್ ಮಾಡೋರು. ರಿಹರ್ಸಲ್ ಮಾನಿಟರ್ ಮಾಡ್ಬೇಕಾದ್ರೂ ಎನರ್ಜಿಲಿ ಡ್ಯಾನ್ಸ್ ಮಾಡ್ತಾ ಇದ್ದಿದ್ದು ಸಾಂಗು ಇದೇನೆ. ತುಂಬಾ ಥ್ಯಾಂಕ್ ಯು ಸರ್. ಈಗ ಡ್ಯಾನ್ಸ್ ಮಾಡ್ಬೇಕಾದ್ರೆ ನಾವೆಲ್ಲ ಕಾಣ್ತೀವಿ, ಬಟ್ ಮ್ಯೂಸಿಕ್ಕು ಯಾವಾಗಲೂ ಅದು ನಮಗೆ ಬೇಸ್ ಇದ್ದಂಗೆ. ಡ್ಯಾನ್ಸ್ಗೆ ಮ್ಯೂಸಿಕ್ಕೇ ಸೋಲು, ಆ ಸೋಲ್ನ ನೀವು ನಮಗೆ ಕೊಟ್ಟಿದ್ರ, ಥ್ಯಾಂಕ್ ಯು ಸೋ ಮಚ್ ಸರ್. ಆಮೇಲೆ ನನ್ನ ಜೊತೆಗೆ ಯಾವಾಗಲೂ ಹೆಗಲು ಕೊಟ್ಟಿರೋಂಥ ಚಂದ್ರಶೇಖರ್ ಸರ್. ಚಂದ್ರ ಸರ್ ಏನಂದ್ರೆ ಹೊಸದೇನಾದ್ರು ಪ್ರಯತ್ನ ಪಡ್ಬೇಕಂದ್ರೆ ಅವ್ರು ತುಂಬಾ ಸಪೋರ್ಟ್ ಮಾಡ್ತಾರೆ. ನಾನೇ ಹೇಳಿದೆ ಸರ್ ಬೇರೆ ಎಲ್ಲ ಲೈಟ್ ಡಲ್ ಮಾಡಿ ಆರ್ಟಿಸ್ಟ್ ಮೇಲೆ ಮಾತ್ರ ಲೈಟ್ ಇಟ್ಟು ಸ್ವಲ್ಪ ಫೈರ್ ಇಟ್ಕೊಂಡು ಏನಾದ್ರು ಮಾಡೋಣ ಅಂದ್ರೆ ಒಳ್ಳೆ ಐಡಿಯಾ, ಮಾಡೋಣ. ಸ್ವಲ್ಪ ಬೇರೆ ಥರನೇ ಪ್ಲಾನ್ ಮಾಡಬೇಕಾಗುತ್ತೆ, ಒನ್ ಡೇ ಬಿಫೋರ್ ಎಲ್ಲ ಲೈಟಿಂಗ್ ಮಾಡ್ಕೊಳ್ಳೋಣ ಅಂತೇಳಿ. ತುಂಬ ಥ್ಯಾಂಕ್ ಯು ಸರ್ ಚಂದ್ರು ಸರ್. ಸುನಿಲ್ ಸರ್ಗೆ ನಾನು ಒಂದು ವಿಷಯ ಹೇಳಬೇಕು. ನಾನು ಸುನಿಲ್ ಸರು ಅಸೋಸಿಯೇಟ್ ಇದ್ದಾಗ ಒಟ್ಟಿಗೆ ಕೆಲಸ ಮಾಡಿದ್ವಿ ಅಪ್ಪು ಸರ್ ಸಿನಿಮಾದಲ್ಲಿ. ಈಗೇನಂದ್ರೆ ಇವಾಗ ನಾವು ಮತ್ತೆ ಒಟ್ಟಿಗೆ ಅವರು ಇಂಡಿಪೆಂಡೆಂಟ್ ಡೈರೆಕ್ಟರ್ ಆಗಿದ್ದಾರೆ, ನಾನು ಇಂಡಿಪೆಂಡೆಂಟ್ ಕೊರಿಯೋಗ್ರಾಫರ್ ಆಗಿದ್ದೀನಿ. ಸೊ ಈಗ ಒಂದು ಒಳ್ಳೆ ಚಾನ್ಸ್ ಸಿಕ್ಕಿದೆ ಸರ್ ನಮ್ಮಿಬ್ಬರಿಗೂ ಪ್ರೂವ್ ಮಾಡ್ಕೊಳ್ಳೋಕ್ಕೆ. ನಿಜವಾಗ್ಲೂ ಹೇಳ್ತೀನಿ, ಸಾರಾಯಿ ಶಾಂತಮ್ಮ ನಾವು ಲಿರಿಕಲ್ ವಿಡಿಯೋ ಬಿಟ್ಟಾಗ್ಲೇನೆ ಒಂದು ಹೀಟ್ ಕ್ರಿಯೇಟ್ ಆಗಿತ್ತು, ಬಟ್ ನಿನ್ನೆಯಿಂದ ಒಂದು ಫೈರೇ ಸ್ಟಾರ್ಟ್ ಆಗಿದೆ. ತುಂಬಾ ಚೆನ್ನಾಗಿ ಅಂಟ್ಕೊಂಡಿದೆ. 7th ಡೆಫಿನೆಟ್ಲಿ ಎಲ್ಲರೂ ಸಿನಿಮಾಗೆ ಬಂದು ಈ ಸಿನಿಮಾನ ಪ್ರೋತ್ಸಾಹಿಸ್ತಾರೆ, ಈ ಸಿನಿಮಾನ ಸಕ್ಸಸ್ ಮಾಡ್ತಾರೆ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ತೆ. ಫೈಟ್ ಬರಬೇಕಾದ್ರೆ ತುಂಬ ಟಫ್ ಇತ್ತು ಫೈಟು, ಕುಸ್ತಿ ಫೈಟು. ಬಟ್ ನನ್ನ ನಂಬಿ ಕೊಟ್ಟಿದ್ದಕ್ಕೆ ಸುನೀಲ್ ಸರ್ ಆಗಿರ್ಬೋದು, ನರಸಿಂಹ ಆಗಿರ್ಬೋದು, ರಾಜವನ್ ಸರ್ ಆಗಿರ್ಬೋದು, ಚಂದ್ರು ಸಾರು, ಟೋಟಲ್ ಟೀಮೇ ಸಪೋರ್ಟ್ ಮಾಡಿ ನನಗೆ ಒಂದು 3 ಫೈಟ್ ಆಪರೇಟ್ ಕೊಟ್ಟರು. ಅದು ತುಂಬ ಟಫ್ ಆಗಿತ್ತು, ತುಂಬ ಕಷ್ಟಪಟ್ಟು ಮಾಡೋದಿರುತ್ತೆ. ಕುಸ್ತಿ ಫೈಟಲ್ಲಿ ಹೇಗೆ ಸರ್? ಕುಸ್ತಿ ಫೈಟು ಟ್ರೈನ್ ಅಪ್ ಮಾಡ್ಬೇಕಂದ್ರೆ ಲಿಗಮೆಂಟ್ ಟೇರ್ ಆಗಿತ್ತು ಅವ್ರಿಗೆ. ಬಟ್ ಆದರೂ ನೋವು ಕರ್ಕೊಂಡು ಮಾಡಿದ್ರು. ಬಟ್ ನಾವು ಶೂಟ್ ಬೇಕಾದ್ರೆ ಬಿಸಿಲು ಜಾಸ್ತಿ ಇತ್ತು, ಗೇಟ್ ಪಾದೆಲ್ಲ ಸುಟ್ಟೋಗಿತ್ತು, ಆದರೂ ಕಷ್ಟಪಟ್ಟು ಮಾಡಿದ್ರು. ತುಂಬ ಬರೋದು. ಎಲ್ಲರೂ ಎಲ್ಲ ವಿಷಯ ಹೇಳ್ಬಿಟ್ಟಿದ್ದಾರೆ, ನಾನು ಪಾಯಿಂಟಿಗೆ ಬಂದ್ಬಿಡ್ತೀನಿ. ಬಾಂಡ್ ರವಿ ಸಿನಿಮಾ ಮಾಡುವಾಗ ನಿನಗೆ ಗಜರಾಮ ಫಿಲಿಮಲ್ಲಿ ಒಂದು ಕ್ಯಾರೆಕ್ಟರ್ ಇದೆ ಅಂತ ಹೇಳಿದರು ಡೈರೆಕ್ಟರ್, ಆದರೆ ನಿಮ್ಗೆ ಅದರಲ್ಲಿ ಮಾತಿಲ್ಲ ಅಂತಂದರು. ನಾನು ಆವಾಗಿಂದನೇ ಏನು ಪ್ರಿಪೇರ್ ಆದೆ ಅಂದರೆ ಮೋಸ್ಟ್ಲಿ ಮೂಗನ್ ಕ್ಯಾರೆಕ್ಟರ್ನೋ ನಾನು ಇವತ್ತಿನವರೆಗೂ ಮಾಡಿಲ್ಲ, ಸ್ವಲ್ಪ ಬೇರೆ ಥರ ಏನಾದರೂ ಮಾಡಬೇಕಲ್ಲ ಅಂತ ನಾನು ಪ್ರಿಪೇರ್ ಆಗಿದ್ದೆ. ಆಮೇಲೆ ಶೂಟಿಂಗ್ ಹತ್ತಿರ ಬರ್ತಾ ಒಂದು ದಿವಸ ಆಫೀಸಿಗೆ ಕರೆಸಿ ಹೇಳಿದ್ರು, ನಿಮ್ಮದು ಮ್ಯಾಚ್ ರೆಫ್ರಿ ಕ್ಯಾರೆಕ್ಟರ್ ಅಂತ. ಅಲ್ಲೂ ಒಂದು ಸ್ವಲ್ಪ ತಲೆ ಓಡಿಸ್ದೆ, ಏನಾದರೂ ಒಂದೆರಡು ಡೈಲಾಗ್ ಹಾಕೊಂಡ್ಬಿಡೋಣ ಅಂತ. ಪಾಠಕ್ಕೆ ಬಂದಮೇಲೆ ಪಿ ಪಿ ಇಟ್ಬಿಟ್ರು ಬಾಯಲ್ಲಿ. ಆಮೇಲೆ ಸರ್ ಟೈಮಿಂಗು ಕಲಿಬೇಕು ನೀವು, ಅದು ಸ್ವಲ್ಪ ನೋಡ್ಕೊಳ್ಳಿ ಅಂದರು. ನಂದೇನು ಟೈಮಿಂಗ್, ಕುಸ್ತಿ ಆಡೋರು ಅವರು, ನಾನೇನು ಟೈಮಿಂಗ್ ಕಲಿಯಿದ್ದೀವಿ ಅಂತ ನಾನು ಅಂದ್ಕೊಳ್ತಾ ಇದ್ದೆ. ಬಟ್ ಶೂಟಿಂಗ್ ಸ್ಪಾಟಿಗೆ ಬಂದಮೇಲೆ ಗೊತ್ತಾಯ್ತು ಇವರ ಸ್ಟೈಲು, ನಮ್ಮ ರಾಜವರ್ಧನ್ ಸರ್ ಅವರ ಸ್ಟೈಲು, ಮತ್ತು ಅಗ್ರೆಸಿವ್ ಸ್ವ್ಯಾಗು, ಮತ್ತು ಅಟ್ಯಾಕ್ ಮಾಡ್ತಾ ಫೈಟ್ ಅಟ್ಯಾಕ್ ಮಾಡ್ತಾ ಇದ್ದ ಸ್ಟೈಲು, ಇವೆಲ್ಲ ನೋಡಿದೆ. 2 ಗಜಗಳು ಕಿತ್ತಾಡಿದ್ರೆ ಹೇಗಿರುತ್ತೋ ಹಾಗಿರುತ್ತೆ. ನಾವು ತಪ್ಪಿಸ್ಕೊಳಕ್ಕೆ ಒಂದು ಟೈಮಿಂಗ್ ಬೇಕು, ಅದು ಟೈಮಿಂಗು. ನಾನು ಮ್ಯಾಚ್ ಸ್ಟಾರ್ಟ್ ಮಾಡುವಾಗ ವಿಸಿಲ್ ಊದಿ ನಾನು ಕೊಟ್ಟರೆ, ಸಿಗ್ನಲ್ ಕೊಟ್ಟರೆ ಅವರಿಬ್ಬರು ಬಂದು ಹೆಂಗೆ ಹೊಡೆದಾಡ್ತಾ ಇದ್ರು ಅಂದರೆ ಆಲ್ಮೋಸ್ಟ್ ಅಲ್ಲಿ ನಾನು ಜಸ್ಟ್ ಅಲ್ಲಿ ಮಿಸ್ ಆಗ್ತಾ ಇದ್ದೆ. ನೀವು ನೋಡ್ಬೋದು ಫಿಲ್ಮಲ್ಲಿ. ತುಂಬ ಚೆನ್ನಾಗಿ ಸೊಗಸಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಸರ್. ಇಟ್ಸ್ ಎ ಫ್ಯಾಂಟಾಸ್ಟಿಕ್ ಟೈಮ್ ನಿಮ್ಮ ಜೊತೆ ಮಾಡಿದ್ದು. ಮೇಡಮ್ ನೀವು ಸ್ಕ್ರೀನಲ್ಲಿದ್ದರೆ ನಿಮ್ಮ ಮೇಲೆ ಹೋಗುತ್ತೆ ಕಣ್ಣು, ಬೇರೆ ಎಲ್ಲೂ ಗಮನ ಹೋಗೋದೇ ಇಲ್ಲ. ಅದು ರಿಯಲಿ ಫ್ಯಾಂಟಾಸ್ಟಿಕ್. ಸರ್ ಥ್ಯಾಂಕ್ ಯು ಸರ್. ನೀವು ಪ್ರತಿ ಮೂವಿಗೂ ನರಸಿಂಹ ಸರ್, ಮಲ್ಲಿಕಾರ್ಜುನ್ ಸರ್, ಝೇವಿಯರ್ ಸರ್, ನೀವು ಕರೆದು ನಮಗೆ ಅವಕಾಶ ಕೊಡ್ತೀರಿ. ಥ್ಯಾಂಕ್ ಯು ವೆರಿ ಮಚ್. ಗಜರಾಮ ತುಂಬ ಚೆನ್ನಾಗಿ ಬಂದಿದೆ. February 7th ರಿಲೀಸು. ಎಲ್ಲರೂ ಹರಿಸಿ ಹಾರೈಸಿ. ಥ್ಯಾಂಕ್ ಯು ವೆರಿ ಮಚ್. ನಮಸ್ತೆ. ಇದು ನಮ್ಮದು ಫೈನಲ್ ಪುಷ್ ಟುವರ್ಡ್ಸ್ ಗಜರಾಮ ಅಂತ ಹೇಳ್ಬೋದು. ಇನ್ನು ಸ್ಟೆಪ್ ಹಾಕೊಂಡು
ಎಲ್ಲರೂ ಸ್ಟೆಪ್ ಹಾಕೊಂಡು ಪಪ್ಪ 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 ಅಂದ್ಕೊಂಡು ಥಿಯೇಟರ್ ಕಡೆ ಬಂದ್ಬಿಡ್ಬೇಕು ಎಲ್ಲರೂ ಇಲ್ಲಿ. ಯಾಕೆಂದ್ರೆ ಇವತ್ತು ನಮ್ಮ ಎಲ್ಲಿ ಸ್ಟೆಪ್ ಡ್ಯಾನ್ಸ್ ಮಾಸ್ಟರ್ ಅವ್ರನ್ನೇ ಮೇನ್ ಎಲ್ಲಿದ್ದಾರೆ, ಜನ ಮಾಸ್ಟರ್ ಎಲ್ಲಿದ್ದಾರೆ, ಸ್ಟೆಪ್ ಡ್ಯಾನ್ಸ್ ಮಾಸ್ಟರ್ ಇದ್ದಾರೆ, ಸ್ಟೆಪ್ DOP ಇದ್ದಾರೆ, ನಮ್ಮ ಸ್ಟೆಪ್ ಲಿರಿಸಿಸ್ಟ್ ಚಿನ್ಮಯ್ ಅವರಿದ್ದಾರೆ, ಸ್ಟೆಪ್ ಡೈರೆಕ್ಟರ್ ಇದ್ದಾರೆ, ಸ್ಟೆಪ್ ಪ್ರೊಡ್ಯೂಸರ್ ಇದ್ದಾರೆ, ಸ್ಟೆಪ್ ಹೀರೋ ಇದ್ದಾರೆ ನೋಡಿ ಇಲ್ಲಿ, ಸ್ಟೆಪ್ ಜೆಂಟಲ್ಮೆನ್, ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಲೇಡಿ. ಇಲ್ಲಿ ಎಲ್ಲರೂ ಸ್ಟೆಪ್ ಹಾಕೊಂಡು ಹಂಗೆ ನೀವು ಆಡಿಯನ್ಸ್ ಎಲ್ಲ ಇನ್ನು ಒಳ್ಳೆ ಫಿಲ್ಮ್ಗೆ ಥಿಯೇಟರ್ಗೆ 7ನೇ ತಾರೀಕು ಸ್ಟೆಪ್ ಹಾಕೊಂಡು ಎಲ್ಲ ಓಡ್ ಬಂದ್ಬಿಡ್ಬೇಕು. ಪಪ್ ಪಪ್ ಪಪ್ಪ ಬಾಬಾ ಪಪ್ ಅಂದ್ಕೊಂಡು ಬರಬೇಕು ಸ್ಟೆಪ್ ಹಾಕೊಂಡು ಎಲ್ಲರೂ. ಪ್ಲೀಸ್ ಕಮ್ ಟು ಥಿಯೇಟರ್ಸ್ ಅಂಡ್ ಸಪೋರ್ಟ್ ಗುಡ್ ಫಿಲ್ಮ್. ಜೈ ಗಜರಾಮ. ಥ್ಯಾಂಕ್ ಯು. ಸಿನಿಮಾ ನೋಡಿರಲ್ಲ, ಫಸ್ಟ್ ಕಾಪಿ ನೋಡಿದಿರಲ್ಲ, ನೀವು ಸಿನಿಮಾ ಪೂರ್ತಿ ನೋಡಿದಿರಲ್ಲ? ನಾನು ಅಲ್ಲ, ಸಿನಿಮಾ ನೋಡಿದ್ಮೇಲೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡಿದ್ದೀನಿ, ನೋಡ್ಲೇಬೇಕಲ್ಲ. ಔಟ್ಪುಟ್ ಫೈನಲ್ ಔಟ್ಪುಟ್ ನೋಡಿದಾಗ ಏನು ಸೂಪರ್ ಆಗಿದೆ, ತುಂಬಾ ಯಾವ ಚೆನ್ನಾಗಿದೆ. ವಿಷಯ ಜನನ ಆಕರ್ಷಣೆ ಮಾಡುತ್ತೆ ಅಂತ ಅನ್ಸುತ್ತೆ? ಏನು ಯಾವ ಪಾಯಿಂಟ್ ಜನನ ಸೆಳೆಯುತ್ತೆ ಸಿನಿಮಾಗೆ? ಈ ಎಳೆಯೋದು ಸಿನಿಮಾಗೆ ಆಡಿಯನ್ಸ್ ಬರ್ಬೇಕಂದ್ರೆ ಆಡಿಯನ್ಸ್ ಬರ್ತಾರೆ. ಹೌದು, ಕರೆಕ್ಟ್. ಒಳ್ಳೆ ಕಾಂಟೆಂಟ್ ಅಂಡ್ ಇನ್ ವೆಲ್ ಮೇಡ್ ಫಿಲ್ಮ್, ಹೊಸ ತರ ಕಾಂಟೆಂಟು ಪ್ರೆಸೆಂಟೆಡ್ ಇನ್ ನ್ಯೂ ವೇ. ಅದಕ್ಕೋಸ್ಕರ ಜನರು ಬರಬೇಕು. ಅಂಡ್ ಅಫ್ಕೋರ್ಸ್ ಈ ತರ ಟ್ರೇಲರು ಮತ್ತೆ ವಿಜುವಲ್ಸ್, ಸಾಂಗ್ ಅದೆಲ್ಲ ಬಿಗ್ ಸ್ಕ್ರೀನಲ್ಲಿ ಚೆನ್ನಾಗಿ ಕಾಣುತ್ತೆ. ನೀವೆಲ್ಲ OTT ನೋಡ್ಕೋಬೋದು ಯಾವಾಗ ಬೇಕಾದ್ರು ಟಿವಿನಲ್ಲಿ, ಏನು ಪ್ರಾಬ್ಲಮ್ ಆಗಿ ಲೈಫ್ ಲಾಂಗ್ ನೋಡ್ತಾ ಇರ್ಬೋದು. ಬಟ್ ಥಿಯೇಟರಲ್ಲಿ ಬಿಗ್ ಸ್ಕ್ರೀನ್ ನೋಡ್ಬೇಕು ಅಂದ್ರೆ ಇದು ಒಂದೇ ಚಾನ್ಸ್ ಇರೋದು ಬರೋಕೆ. ಅಟ್ಲೀಸ್ಟ್ ಒಳ್ಳೆ ಫಿಲ್ಮ್, ಕನ್ನಡ ಒಳ್ಳೆ ಫಿಲ್ಮ್ ಮಾಡಿದ್ದೀವಿ, ಜನರು ಬಂದನ್ನ ಸಪೋರ್ಟ್ ಮಾಡಿ ಎಸ್ಬೇಕು. ನಾವೇನ್ ಬೇಕಾದ್ರೂ ಮಾಡ್ಬೋದು, ವಿ ಕ್ಯಾನ್ ಮೇಕ್ ಏನ್ ಕಾಂಟೆಂಟ್ ಬೇಕಾದ್ರೂ ಒಳ್ಳೆ ಕಾಂಟೆಂಟ್ ಮಾಡ್ಬೋದು. ಬಟ್ ಆಡಿಯನ್ಸ್ ಬಂದು ಥಿಯೇಟರ್ಗೆ ಎದ್ದೇ ಹೋದ್ರೆ ಏನು ಹೋಗಲ್ಲ. ಅದಕ್ಕೋಸ್ಕರ ಬರ್ಬೇಕು ಜನರು. ಒಳ್ಳೆ ಫಿಲ್ಮ್, ಒಳ್ಳೆ ಕಾಂಟೆಂಟ್, ಅದಕ್ಕೋಸ್ಕರ. ಎಲ್ಲರಿಗೂ ನಮಸ್ಕಾರ. ಲೈಫ್ ಲೈನ್ ಫಿಲ್ಮ್ಸ್ ಜೊತೆಯಲ್ಲಿ ನಂದು 2ನೇ ಸಿನಿಮಾ ಬಾಂಡ್ರವಿ ಆದಮೇಲೆ ಮತ್ತು ನನಗೆ ಅವಕಾಶ ಕೊಟ್ಟಿರುವಂಥ ನಿರ್ಮಾಪಕರು ಧೈರ್ಯ ಕಾಶಿ ಮತ್ತು ನರ್ಸಿ ಸರ್ಗೆ ಧನ್ಯವಾದಗಳು ಹೇಳ್ತೀನಿ. ಒಂದು ಒಳ್ಳೆ ಕತೆ. ಸುನಿಲ್ ಅವರು ಫಸ್ಟ್ ಟೈಮ್ ಡೈರೆಕ್ಟರ್ ಅಂತ ಅನ್ಸೋದಕ್ಕೆ ನಿಮಗೆ ಟ್ರೈಲರ್ ನೋಡಿದಾಗಲೇ ಅನಿಸಿರುತ್ತೆ. ಫಸ್ಟ್ ಟೈಮ್ ಡೈರೆಕ್ಟರ್ ಥರ ಅನಿಸಲ್ಲ. ಕತೆ ಏನು ಹೇಳಿದ್ರು ಅದಕ್ಕಿಂತ ಚೆನ್ನಾಗೇ ಆಗಿದೆ ಸಿನಿಮಾ. ಅದಕ್ಕೆ ಎಗೈನ್ ಪ್ರೊಡ್ಯೂಸರ್ ಸಪೋರ್ಟು. ಓವರಾಲ್ ವಿಜುವಲಿ ಅಷ್ಟು ಗ್ರ್ಯಾಂಡಾಗಿ ಕಾಣಬೇಕು ಅಂತಂದರೆ ಕಥೆನೂ ಹಂಗೆ ಫ್ಲೋ ಆಗ್ತಾಯಿದೆ. ಒಂದು ಗರಡಿ ಮನೆ ಆಗ್ಬೋದು, ನೀವು ಇದ್ರಲ್ಲಿ ನೋಡಿರ್ತೀರ ಟ್ರೈಲರಲ್ಲಿ. ಮತ್ತು ಒಂದು ರೆಸ್ಲಿಂಗ್ ಎಪಿಸೋಡ್ ಬರುತ್ತೆ, ತುಂಬ ಹ್ಯೂಜ್ ಆಗಿತ್ತು. ಯಾಕೆಂದರೆ ಅಷ್ಟು ಜನ ಇರ್ತಾರೆ, ಕ್ರೌಡ್ ಇರುತ್ತೆ, ಮತ್ತು ರೆಸ್ಲಿಂಗ್ ಆಡೋ ಥರದ್ದು. ಅದಕ್ಕೆ ಲೈಟಿಂಗ್ ಎಗೈನ್ ಮತ್ತು ಸ್ವಲ್ಪ ಸಾಫ್ಟ್ ಲೈಟ್ ಒಳಗಡೆ. ಇಲ್ಲಿ ಬಿಸಿಲಲ್ಲಿ ಮಾಡಿದ್ವಿ ಗರಡಿ ಮನೆ, ಇನ್ನು ಬಿಸಿಲಲ್ಲೇ ಮಾಡಬೇಕಾಗುತ್ತೆ. ಅಖಾಡ ಅದೇ ಥರ ಇರುತ್ತೆ ಔಟ್ಡೋರಲ್ಲಿ, ಅದು ಇಂಡೋರ್ ಫೀಲು. ಆ ಥರ ಓವರಾಲ್ ಕಥೆನೇ ಆ ಥರ ಫ್ಲೋ, ಬೇರೆ ಬೇರೆ ಲೊಕೇಶನ್ಸ್ ಇದೆ. ಹಂಗಿರೋದ್ರಿಂದ ವಿಜುವಲಿ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಮತ್ತು ಸರ್ ಮನುಮೂರ್ತಿ ಸರ್ ಜೊತೆಯಲ್ಲಿ ನಮ್ಮದು 5ನೇ ಸಿನಿಮಾ ಮುಗಿನ ಮನಸ್ಸು ಇಂದ ಅಭಿನೇತ್ರಿ ಮದ ಮತ್ತು ಮಾನಸಿ, ಬಾಂಡ್ರವಿ ಆದಮೇಲೆ ಈಗ ಗಜರಾಮ. ಅವ್ರ ಜೊತೆಯಲ್ಲಿ ಅವ್ರ ಸಾಂಗ್ಸ್ಗೆ ಕೆಲಸ ಮಾಡೋದೇ ಒಂದು ಚಾಲೆಂಜಿಂಗ್. ಅಷ್ಟು ಎನರ್ಜೆಟಿಕ್ ಆಗಿರುತ್ತೆ ಅವ್ರ ಸಾಂಗ್ಸ್ ಅಷ್ಟು ಚೆನ್ನಾಗಿದೆ. ಆಡಿಯೋ ಕೇಳೋದಕ್ಕೆ ಅಷ್ಟು ಚೆನ್ನಾಗಿದೆ ಅಂದಾಗ ವಿಜುವಲಿ ಅಗೈನ್ ವರ್ಕೌಟ್ ಮಾಡಬೇಕಾಗತ್ತೆ ಅದನ್ನು. ಅದರಿಂದ ಜೊತೆಗೆ ನಮ್ಮ ಧನು ಮಾಸ್ಟರ್ ತುಂಬ ಚೆನ್ನಾಗಿ ಎಲ್ಲ ಸಾಂಗ್ಸು ಕೊರಿಯೋಗ್ರಾಫ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಬಂದಿದೆ. ಮತ್ತು ಅದೇ ಥರ ಲೀಡ್ ಆರ್ಟಿಸ್ಟ್ಗಳಿಬ್ಬರು ತುಂಬ ಚೆನ್ನಾಗಿ ಕಾಣ್ತಿದ್ದಾರೆ, ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಅವ್ರಿಗೆ ಚೆನ್ನಾಗಿ ಸೂಟ್ ಆಗಿದೆ. ಬೇಸಿಕಲಿ ರಾಜವರ್ಧನ್ ಅವರ ಇರೋ ಪರ್ಸ್ನಾಲಿಟಿಗೆ ಗಜರಾಮ ಕ್ಯಾರೆಕ್ಟ್ರು ಆಪ್ಟ್ ಆಗುತ್ತೆ. 100% ಅವ್ರಿಗೆ ಒಂದು ಒಳ್ಳೆ ಬ್ರೇಕ್ ಥ್ರೂ ಆಗೇ ಆಗಬೇಕು ಈ ಸಿನಿಮಾ. ಮತ್ತು ರಾಗಿಣಿ ಮೇಡಮ್ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ, ತುಂಬ ವೈರಲ್ ಆಗಿರೋ, ತುಂಬ ಖುಷಿ ಆಗ್ತಾಯಿದೆ. ಒಳ್ಳೆ ಸಿನಿಮಾ ಮಾಡಿದ್ದೀವಿ, ದಯವಿಟ್ಟು ಎಲ್ಲ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಒಳ್ಳೇದಾಗಲಿ. ನಮ್ಮ ಪ್ರೊಡ್ಯೂಸರ್ಸ್ಗೆಲ್ಲ ಚೆನ್ನಾಗಿತ್ತು. ದೊಡ್ಡ ಬರಲಿ ಸಪ್ತಮಿ ದಿನ ಪರ್ಸ್ಮೇಟ್ ಮಾಡಿದ್ದೀವಿ, ಒಳ್ಳೇದಾಗಲಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಗಜರಾಮ ಇದು ನನ್ನ ಮೊದಲನೇ ನಿರ್ದೇಶನದ ಸಿನಿಮಾ. ಈ ಸಿನಿಮಾಗೆ ಮುಖ್ಯ ಕಾರಣರಾಗಿರೋದು ನಮ್ಮ ಪ್ರೊಡ್ಯೂಸರ್ಸ್ ನರಸಿಂಹಮೂರ್ತಿ ಅಣ್ಣ ಹಾಗೂ ಕಾಶಿ ಅಣ್ಣ, ಝೇವಿಯರ್ ಸರ್. ಇವರು 3 ಜನ ಸಪೋರ್ಟಿಂದನೇ ಗಜರಾಮ ಇಷ್ಟು ಅದ್ಧೂರಿಯಾಗಿ ಬರೋದಕ್ಕೆ ಸಾಧ್ಯ ಆಯಿತು. ಅವರು ನಾನು ಸ್ಕ್ರಿಪ್ಟ್ ಅವ್ರಿಗೆ ಹೇಳ್ದಾಗಿಂದ ಅವ್ರು ಇದುವರೆಗೂ ಯಾವುದು ಒಂದಕ್ಕೂ ಕೊರತೆ ಮಾಡದೆ ಪ್ರತಿಯೊಂದು ಶೂಟಿಂಗಲ್ಲೂ ಪ್ರತಿಯೊಂದು ಕೊಟ್ಟರು, ನಾನು ಕೇಳಿದ್ದೆಲ್ಲ ಕೊಟ್ಟರು. ಸೊ ಹಾಗಾಗಿ ಇಷ್ಟು ಅದ್ಧೂರಿಯಾಗಿ ಬಂದಿದೆ. ಥ್ಯಾಂಕ್ ಯು ಅಣ್ಣ.
ನಿಮ್ಮ ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದೀನಿ ಅಂತ ಕಾನ್ಫಿಡೆಂಟಾಗಿ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮನೋಮೂರ್ತಿ ಸರ್ ನನ್ನ ಸಿನಿಮಾದ ದೊಡ್ಡ ಸ್ಟ್ರೆಂತ್. ಸಾಂಗ್ಗಳೆಲ್ಲ ನಾನು ಮೊದಲೇ ಸರ್ ಜೊತೆ ಡಿಸ್ಕಷನ್ ಮಾಡಿದ್ದೆ. ಆ ಸಾಂಗ್ಗಳು ನಾ ಏನು ಹೇಳಿದ್ದೆ ಅದಕ್ಕಿಂತ ತುಂಬ ಚೆನ್ನಾಗಿ ಮಾಡಿಕೊಟ್ರು. ಸೊ ನೀವು ನೋಡಿದ್ದೀರಾ, ಎಲ್ಲ ತುಂಬ ಸಾಂಗ್ ಚೆನ್ನಾಗಿ ಬಂದಿದೆ, ತುಂಬ ನೀಟಾಗಿ ರೀಚ್ ಆಗ್ತಿದೆ. ಥ್ಯಾಂಕ್ ಯು ಮನೋಮೂರ್ತಿ ಸರ್. ಆ್ಯಂಡ್ ಚಂದ್ರು ಸರ್, ಫಸ್ಟ್ ಸಿನಿಮಾ ಅಂದಾಗ ತುಂಬ ಟೆನ್ಷನ್ಸ್ ಇರುತ್ತೆ. ಆ ನನ್ನ ಅರ್ಧ ಟೆನ್ಷನ್ಸ್ ಕಡಿಮೆ ಮಾಡಿದ್ದೆ ಚಂದ್ರು ಸರ್. ಥ್ಯಾಂಕ್ ಯು ಚಂದ್ರು ಸರ್, ತುಂಬ ಚೆನ್ನಾಗಿ ಮಾಡ್ಕೊಟ್ಟಿದ್ದೀರಾ. ಆ್ಯಂಡ್ ಧನು ಮಾಸ್ಟರ್ ಎಲ್ಲ ಸಾಂಗ್ನು ತುಂಬ ಚೆನ್ನಾಗಿ ಕೊರಿಯೋಗ್ರಫಿ ಮಾಡಿದ್ರು. ಚಿನ್ಮಯ್ ಸರ್ ಚೆನ್ನಾಗಿ ಬರ್ಕೊಟ್ಟಿದ್ದಾರೆ. ಮತ್ತು ಇನ್ನೂ 2 ಸಾಂಗು ಪ್ರಮೋದ್ ಮರವಂತಿ ಅವ್ರು ಬರೆದಿದ್ದಾರೆ, ಆಮೇಲೆ ಚೇತನ್ ಸರ್ ಬರೆದಿದ್ದಾರೆ. ಆ್ಯಂಡ್ ರಾಜ್ ಸರ್ ಬಗ್ಗೆ ಹೇಳಲೇಬೇಕು, ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ ಕುಸ್ತಿನ ಕಲಿತು. ಸೊ ಕುಸ್ತಿ ಬೇಸ್ಡ್ ಸಿನಿಮಾ ಆಗಿರೋದ್ರಿಂದ ಕುಸ್ತಿ ಅದನ್ನು ರಾಜ್ ಸರ್ ಒಂದು 2-3 ಮಂತ್ಸ್ ಟ್ರೈನಿಂಗ್ ಮಾಡಿ ಅದಕ್ಕೆ ಪರಿಪೂರ್ಣವಾಗಿ ಆಮೇಲೆ ಮತ್ತೆ ಅವಾಗ ಸೆಟ್ಟಿಗೆ ಬಂದಿದ್ದು, ಅಲ್ಲಿಂದ ಶುರು ಆಗಿದೆ ಗಜರಾಮ. ಸೊ ಇಲ್ಲಿವರೆಗೂ ತುಂಬ ನೀಟಾಗಿ ಬಂದಿದೆ. ಆ್ಯಂಡ್ ತಪಸ್ವಿನಿ ಮೇಡಮ್ ಮಾಡಿದ್ದಾರೆ, ಆ್ಯಂಡ್ ಕಬೀರ್ ಸಿಂಗ್ ಸರ್ ಇದ್ದಾರೆ, ಶರತ್ ವೈದ್ವಾಶ ಸರ್ ಇದ್ದಾರೆ, ಆ್ಯಂಡ್ ಸಂತು ಸರ್, ವಿಜಯ್ ಸರ್, ಕಾರ್ತಿಕ್ ಅವರು, ರಘು ಸರ್, ಪ್ರಸನ್ನ ಸರ್, ತುಂಬ ಆರ್ಟಿಸ್ಟ್ಗಳು ಎಲ್ಲ ಅವರವ್ರ ಕ್ಯಾರೆಕ್ಟರ್ಗೆ ಪರಿಪೂರ್ಣವಾಗಿ ಜೀವ ತುಂಬಿದ್ದಾರೆ. ಹಾಗಾಗಿ ಗಜರಾಮ ಇಷ್ಟು ಅದ್ಭುತವಾಗಿ ಬಂದಿದೆ. ರಾಗಿಣಿ ಮೇಡಮ್ ಅಂತ ಹೇಳಲೇಬೇಕು. ನಿಜವಾಗ್ಲೂ ಸರ್, ನಾವು ಈ ಸಾಂಗ್ ಮಾಡುವಾಗ 3 ಡೇಸ್ ನಾವು ಸ್ಟುಡಿಯೋದಲ್ಲಿ ಸೆಟ್ ಹಾಕಿದ್ವಿ. ಎಷ್ಟು ಕಷ್ಟ ಇತ್ತು ಅಂದರೆ ತುಂಬ ಫೈರು ಮತ್ತು ಡಸ್ಟು, ಒಳಗಡೆ ನಾವೆಲ್ಲ ಮಾಸ್ಕ್ ಹಾಕ್ಕೊಂಡು ಸೆಟ್ ಒಳಗಡೆ ಹೋಗ್ತಿದ್ವಿ. ರಾಗಿಣಿ ಮೇಡಮ್ ಅಂಡ್ ರಾಜ್ ಸರ್ ವಿತೌಟ್ ಮಾಸ್ಕ್ ಬರಬೇಕಿತ್ತು, ಅವ್ರು ಹಂಗೆ ಮಾಡಲೇಬೇಕಿತ್ತು. ಸೊ ಆ ಡಸ್ಟಲ್ಲಿ, ಆ ಹೊಗೆಯಲ್ಲಿ ತುಂಬ ಕಷ್ಟಪಟ್ಟು ಮಾಡಿದ್ರು. ಅದಕ್ಕೆ ಈ ಸಾಂಗ್ ಇಷ್ಟು ರಿಚ್ ಆಗಿ ಬಂದಿದೆ. ಥ್ಯಾಂಕ್ ಯು ಸೋ ಮಚ್ ರಾಗಿಣಿ ಮೇಡಮ್, ನಿಮ್ಮ ಎಫರ್ಟು ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರಾಜ್ ಸರ್. ಆ್ಯಂಡ್ ಯಾರ್ದಾರು ಹೆಸರು ಬಿಟ್ಟಿದ್ರೆ ಕ್ಷಮಿಸ್ಬಿಡಿ. ಆ್ಯಂಡ್ ಇದೇ ಫೆಬ್ರವರಿ 7ನೇ ತಾರೀಕು ನಮ್ಮ ಗಜರಾಮ ಸಿನಿಮಾ ರಿಲೀಸ್ ಆಗ್ತಿದೆ ಕರ್ನಾಟಕದಾದ್ಯಂತ. ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ನೋಡಿ ನಮ್ಮಂಥ ಹೊಸ ನಿರ್ದೇಶಕರನ್ನ ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಇಲ್ಲ ಸರ್, ಆಕ್ಷನ್ ಇದೆ, ಲವ್ ಇದೆ, ಸೆಂಟಿಮೆಂಟ್ ಇದೆ, ಟೋಟಲ್ ಒಂದು ಪ್ಯಾಕೇಜ್ ಸಿನಿಮಾ ಸರ್. ಹೌದು, ಬೇಸಿಕ್ ಕುಸ್ತಿ ಕ್ರೀಡೆಯಲ್ಲೇ ಆಧಾರಿತವಾಗಿ ಸ್ಕ್ರಿಪ್ಟ್ ಮಾಡ್ಕೊಂಡು ಅದ್ರ ಥರನೇ ಬಂದಿದೆ. ಈ ಹಳ್ಳಿ ಮತ್ತೆ ಸಿಟಿ ಎರಡೂ ಶೇಡ್ಸ್ ಹೇಗೆ ಕ್ಯಾರಿ ಸರ್? ಹಳ್ಳಿ ಮತ್ತೆ ಸಿಟಿ ಎರಡೂ ಶೇಡ್ಸ್ ಯಾವ ರೀತಿ ಕ್ಯಾರಿ ಆಗಿದೆ ಸಿನಿಮಾದಲ್ಲಿ? ತುಂಬ ಚೆನ್ನಾಗಿ ಬಂದಿದೆ ಸರ್. ಫಸ್ಟ್ ಹಾಫ್ ಒಂದು 2-3 ರೀಲ್, ಅದು ನಮ್ಮ ಸಿನಿಮಾ ಅದು ಲ್ಯಾಂಗ್ವೇಜ್, ಅದು ಅಲ್ಲೆಲ್ಲ ಹಳ್ಳಿ ಬ್ಯಾಕ್ ಡ್ರಾಪ್ ಇರುತ್ತೆ. ಅದಾದ ನಂತರ ಎಲ್ಲ ಬೆಂಗಳೂರಲ್ಲಿ ನಡೆಯುತ್ತೆ. ತುಂಬ ಚೆನ್ನಾಗಿ ನೀಟಾಗಿ ಬ್ಲೆಂಡ್ ಆಗಿದೆ ಸರ್, ನೀಟಾಗಿ ಬಂದಿದೆ. ಸೆನ್ಸರ್ ಏನು ಹೇಳಿದ್ರು? ಚೆನ್ನಾಗಿದೆ ಅಂತ ಹೇಳಿದ್ರು ಸರ್. ಅವ್ರೇನು ಕೇಳಿಲ್ಲ, ನಾನೇ ಕೇಳಿದೆ ಫಸ್ಟ್ ಸಿನಿಮಾ ಆಗಿರೋದ್ರಿಂದ. ಸರ್ ಹೇಗಿದೆ ಸಿನಿಮಾ ಅಂತ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಡೈರೆಕ್ಟ್ರೆ, ಚೆನ್ನಾಗಿ ಬಂದಿದೆ ಅಂತಲೇ ಹೇಳಿದ್ರು. ನಾನೇ ಬರ್ದಿರೋದು, ಯಾಕಂದರೆ ನಾನು ಬರಹಗಾರನಾಗಿರೋದ್ರಿಂದ ಹಾಗಾಗಿ ಅದರಲ್ಲಿ ನನಗೆ ತಕ್ಕ ಮಟ್ಟಿಗೆ ಒಂದು ಗ್ರಿಪ್ ಇತ್ತು. ಸೊ ಸ್ಕ್ರೀನ್ ಪ್ಲೇ, ಡೈಲಾಗ್ ಎಲ್ಲ ನಾನೇ ಬರ್ತೀನಿ. ರಾಗಿಣಿ ಮೇಡಮ್ಮು ಅದು ನಾವು ಸಾಂಗ್ ಬಂದಾಗ ಧನು ಮಾಸ್ಟ್ರು, ನಾವು ನಮ್ಮ ಟೀಮ್ ಎಲ್ಲ ಕುತ್ಕೊಂಡು ಮಾತಾಡಿದಾಗ ನಮ್ಮ ಟೀಮ್ ಕಡೆಯಿಂದ ಎಲ್ಲರಿಂದ ಬಂದಿದ್ದು ಒಂದೇ ಹೆಸರು, ರಾಗಿಣಿ ಮೇಡಮ್ ತುಂಬ ಸೂಟ್ ಆಗ್ತಾರೆ ಅಂತ. ಯಾಕಂದರೆ ಅದೇನು ಮಾಡಿದ್ರು ಮೇಡಮ್ಮು. ಈ ಸಾಂಗ್ ಅಷ್ಟು ತುಂಬ ಚೆನ್ನಾಗಿ ಅಷ್ಟು ರಿಚಾಗಿ ಬಂದಿರೋದ್ರಿಂದ ಈ ರಾಗಿಣಿ ಮೇಡಮ್ ಬಿಟ್ಟು ನಮ್ಮ ತಲೆಯಲ್ಲಿ ಯಾರ್ದು ಹೆಸರು ಬರಲಿಲ್ಲ. ಸೊ ರಾಗಿಣಿ ಮೇಡಮ್ ಬಂದಮೇಲೆ ಅದು ಇನ್ನೂ ತುಂಬ ರಿಚ್ ಆಗಾಯ್ತು. ಸರ್ ಸ್ಕೂಲ್ ಡೇಸ್, ಕಾಲೇಜ್ ಡೇಸ್, ಮೇಡಮ್ ಸಿನಿಮಾಗಳು ನೋಡ್ಕೊಂಡು ಬೆಳೆದವರು. ಅದು ಎಸ್ಪೆಷಲಿ ನೀವು ಹೇಳಿದಂಗೆ ತುಪ್ಪ ಬೇಕಾ ತುಪ್ಪ ನೋಡಿದ್ದೀವಿ ಸರ್. ಹಾಂ ಸರ್, ಅಂದರೆ ಕಾಲೇಜ್ ಡೇಸ್. ತುಂಬಾ ಥ್ಯಾಂಕ್ಸ್ ಸರ್, ಐ ಲವ್ ಯು ಟು.